ಕಮರ್ಷಿಯಲ್ ಸಿಲಿಂಡರ್ ದರದಲ್ಲಿ ಭಾರಿ ಏರಿಕೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಗ್ಯಾಸ್ ಬೆಲೆ ಏರಿಕೆಯಿಂದ ಇದೀಗ ಹೋಟೆಲ್ ಉದ್ಯಮ ಕಂಗೆಟ್ಟು ಹೋಗಿದೆ. ಬರೋಬ್ಬರಿ 993 ರೂಪಾಯಿ ಏರಿಕೆ ಆಗಿರೋದ್ರಿಂದ ಹೋಟೆಲ್ ಉದ್ಯಮಿಗಳು ಕಂಗಾಲಾಗಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಹೋಟೆಲ್ ಅಸೋಸಿಯೇಷನ್ನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆಯಲಾಗಿರುವಂಥದ್ದು. GSTಯನ್ನು ಕಡಿಮೆ ಮಾಡಿ ನಮ್ಮ ಉದ್ಯಮವನ್ನು ಉಳಿಸಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟು ಈ ಪತ್ರವನ್ನು ಬರೆಯಲಾಗಿದೆ. ಬೆಲೆ ಏರಿಕೆ ಸಂಕಷ್ಟದಿಂದ ಪಾರು ಮಾಡುವಂತೆ ಮನವಿಯನ್ನ ಮಾಡಿದೆ ಹೋಟೆಲ್ ಅಸೋಸಿಯೇಷನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆಯುವ ಮೂಲಕ. ಏಕಾಏಕಿ 993 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನು ಏರಿಕೆ ಮಾಡಲಾಗಿತ್ತು. ಇದರಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳುತ್ತೆ, ನಮಗೆ ಸಂಕಷ್ಟ ಎದುರಾಗತ್ತೆ, ನಾವು ಉದ್ಯಮವನ್ನು ನಡೆಸೋದು ಕಷ್ಟ ಆಗತ್ತೆ, ಹೀಗಾಗಿ ನೀವು GSTಯನ್ನು ಇಳಿಕೆ ಮಾಡಿ ನಮ್ಮ ಉದ್ಯಮವನ್ನು ಉಳಿಸಿ ಅಂತ ಹೇಳಿ ಮನವಿಯನ್ನು ಮಾಡಿರುವಂಥದ್ದು ಹೋಟೆಲ್ ಅಸೋಸಿಯೇಷನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆಯುವ ಮೂಲಕ. ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, GSTಯನ್ನು ಕಡಿಮೆ ಮಾಡುವ ಮೂಲಕ ಹೋಟೆಲ್ ಉದ್ಯಮಕ್ಕೆ ಯಾವ ರೀತಿಯಲ್ಲಿ ಸರ್ಕಾರ ನೆರವಾಗಬಹುದು ಅನ್ನೋದು ಹೋಟೆಲ್ ಅಸೋಸಿಯೇಷನ್ನ ಮನವಿ ಮತ್ತು ಬೇಡಿಕೆ. ಕಮರ್ಷಿಯಲ್ ಸಿಲಿಂಡರ್ ಏಕಾಏಕಿ 993 ರೂಪಾಯಿನ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರ ಈಗ ಶಾಕ್ ಕೊಟ್ಟಿದೆ. ಇದರಿಂದ ಸಹಜವಾಗಿ ಹೋಟೆಲ್ ಉದ್ಯಮ ಅಂದ್ರೆ ಕಳೆದ 1.5 ತಿಂಗಳಿಂದಲೂ ಕೂಡ ಮಧ್ಯಪ್ರಾಚ್ಯ ಯುದ್ಧ ನಡೀತಾ ಇದೆ. ಇದರೆಲ್ಲ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿದೆ. ಹಾಗಾಗಿ ಹಲವು ಹೋಟೆಲ್ಗಳು ಕ್ಲೋಸ್ ಆಗಿ ಮತ್ತೆ ನಿಧಾನಕ್ಕೆ ಪುನರ್ ಆರಂಭ ಆಗ್ತಾ ಇದೆ. ಮತ್ತೊಂದು ಕಡೆ ಬೆಲೆ ಏರಿಕೆಯನ್ನು ಕೂಡ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಮಾಡ್ಕೊಂಡಿದ್ರು, ಅದು ಕೂಡ ಸಾಕಷ್ಟು ಎಫೆಕ್ಟ್ ಕೂಡ ಆಗಿತ್ತು. ಈ ನಡುವೆ ಈಗ ಏಕಾಏಕಿ 993 ರೂಪಾಯಿ 19 kg ಸಿಲಿಂಡರ್ ಮೇಲೆ ಏರಿಕೆ ಮಾಡಿರುವಂತದ್ದು ಈಗ ಹೋಟೆಲ್ ಉದ್ಯಮದ ಮೇಲೆ ದೊಡ್ಡ ಮಟ್ಟದ ಒಂದು ಹೊಡೆತ ಬಿದ್ದಿದೆ. ಇದರಿಂದ ಸಹಜವಾಗಿ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನ ಮತ್ತಷ್ಟು ದುಬಾರಿ ಆಗುವಂತಹ ಚಾನ್ಸಸ್ ಇದೆ ಅಂತೇಳಿ ಹೋಟೆಲ್ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ನೀವು ಸಿಲಿಂಡರ್ ಬೆಲೆಯನ್ನ ಇಳಿಕೆ ಮಾಡಿ ಅಥವಾ GSTಯಲ್ಲಿ ನಮಗೆ ವಿನಾಯಿತಿಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ GST ಈಗ ಕಮರ್ಷಿಯಲ್ ಸಿಲಿಂಡರ್ ಮೇಲೆ 18% GSTಯನ್ನ ತಗೊಳ್ತಾ ಇದ್ದಾರೆ, ಗೃಹ ಬಳಕೆ ಸಿಲಿಂಡರ್ ಮೇಲೆ 5% GSTನ ತಗೊಳ್ತಾ ಇದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಬೆಲೆ ಏರಿಕೆ ಕಡಿಮೆ ಆಗದೆ ಇದ್ರೂ ಕೂಡ ನೀವು GSTಯನ್ನ ಅಂದ್ರೆ ಗೃಹ ಬಳಕೆಗೆ ಏನು ಕನ್ಸಿಡರ್ ಮಾಡ್ತಾ ಇದ್ದೀರಾ 5%, ಅದನ್ನೇ ಕಮರ್ಷಿಯಲ್ ಸಿಲಿಂಡರ್ಗೂ ಕೂಡ ನೀವು 5% ನ ಕನ್ಸಿಡರ್ ಮಾಡಿ. ಹಾಗಾಗಿ ನಮಗೆ 13% ನಮಗೆ ಲಾಭ ಆಗುತ್ತೆ ಅಂದ್ರೆ ಉಳಿತಾಯ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಹೋಟೆಲ್ ಅಸೋಸಿಯೇಷನ್ ಅವರು ಒಂದು ಮನವಿಯನ್ನ ಇಟ್ಟಿದ್ದಾರೆ. ಒಂದು ವೇಳೆ ಕೇಂದ್ರ ಸರ್ಕಾರ ಏನಾದರೂ ಬೆಲೆ ಏರಿಕೆಯನ್ನ ಕಡಿಮೆ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಏನಾದರೂ ನಿರ್ಧಾರ ಕೈಗೊಂಡಿದ್ದ ಆದ್ರೆ GST ಅಂದ್ರೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಬಹುದಾದ GSTಯಲ್ಲಿ ಆದರೂ ವಿನಾಯಿತಿಯನ್ನ ಕೊಡಿ ಅಥವಾ ಕೊಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಹೋಟೆಲ್ ಅಸೋಸಿಯೇಷನ್ ಅವರು ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸುಮಾರು ಅವರಿಗೆ ಒಂದು ಸಿಲಿಂಡರ್ ಮೇಲೆ 350 ರೂಪಾಯಿ 360 ರೂಪಾಯಿವರೆಗೂ ಉಳಿತಾಯ ಆಗೋ ಚಾನ್ಸಸ್ ಕೂಡ ಇದೆ. ಹಾಗಾಗಿ 993 ರೂಪಾಯಿ ಏರಿಕೆ ಆಗಿದೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 350 ರೂಪಾಯಿ 400 ರೂಪಾಯಿವರೆಗೂ ಕೂಡ ಇಳಿಕೆ ಆದ್ರೆ ಒಂದು ಕೊಂಚ ಮಟ್ಟದ ಅಂದ್ರೆ ಸ್ವಲ್ಪ ಮಟ್ಟಿಗೆ ಆದ್ರೂ ನಮಗೆ ಅನುಕೂಲ ಆಗುತ್ತೆ, ಉಳಿತಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಹೋಟೆಲ್ ಅಸೋಸಿಯೇಷನ್ ಅವರು ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರದ ಮುಖಾಂತರ ಮನವಿ ಮಾಡಿದರೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಇದನ್ನ ಪರಿಸ್ಥಿತಿಯನ್ನ ನಿಭಾಯಿಸುತ್ತೆ. ಯಾಕಂತ ಹೇಳಿದ್ರೆ ಏಕಾಏಕಿ 993 ರೂಪಾಯಿ ಬಹಳ ದೊಡ್ಡ ಮಟ್ಟದ ಒಂದು ಬೆಲೆಯನ್ನ ಏರಿಕೆ ಮಾಡಿರುವಂತದ್ದು. ಹಾಗಾಗಿ ಹೋಟೆಲ್ ಉದ್ಯಮಕ್ಕೆ ಒಂದಿಷ್ಟು ಸಹಾಯ ಅಥವಾ ಒಂದಿಷ್ಟು ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಏನಾದರೂ GSTಯಲ್ಲಿ ವಿನಾಯಿತಿ ಘೋಷಣೆ ಮಾಡಬಹುದು ಅಥವಾ ಏರಿಕೆ ಮಾಡಿರುವಂತಹ ಬೆಲೆಯಲ್ಲಿ ಏನಾದರೂ ಒಂದಿಷ್ಟು ಕಡಿಮೆ ಮಾಡಬಹುದು ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ನವೀನ್, ಥ್ಯಾಂಕ್ ಯು. ಭರತ್, GST ಇಳಿಕೆ ಮಾಡಿದ್ರೆ ಯಾವ ರೀತಿ ಅನುಕೂಲ ಆಗತ್ತೆ ಅನ್ನೋದನ್ನು ಕೂಡ ವಿವರಿಸಿ ಈ ಪತ್ರದಲ್ಲಿ ಬರೆಯಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಸದ್ಯ ಈಗ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಏನು 18% GST ಇದೆ, ಇದನ್ನು ಸೇರಿಸಿದಂತೆ ಒಂದು ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 3152 ರೂಪಾಯಿ ಇದೆ. ಇದನ್ನು ನೀವು ಗೃಹೋಪಯೋಗಿ ಸಿಲಿಂಡರ್ ಮೇಲೆ ಏನು 5% ಮಾತ್ರ GST ಇದೆಯೋ ಆ 5%ಗೆ ಇಳಿಕೆಯನ್ನು ಮಾಡಿದ್ರೆ ಸಿಲಿಂಡರ್ ಬೆಲೆ 3152ರಿಂದ 2804 ರೂಪಾಯಿಗೆ ಇಳಿಕೆ ಆಗುತ್ತೆ. ಇದರಿಂದ ನಮಗೆ ಸುಮಾರು 350 ರೂಪಾಯಿಗಳಷ್ಟು ಕಡಿತ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೇನೆ ನಾವು ಈ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕೋದು ಕೂಡ ತಪ್ಪಿಸಿದಂತಾಗತ್ತೆ ಅನ್ನೋದು ಹೋಟೆಲ್ ಅಸೋಸಿಯೇಷನ್ ಮಾಡಿರುವ ಮನವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.